ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಕೆ ಎದವರು ಪ್ರಾವಿಷನಲ್ ಕೀ ಆನ್ಸರ್ಸ್ ಅಬ್ಜೆಕ್ಷನ್ ಲಿಂಕ್ ರಿಲೀಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. KCET ವೆಬ್ಸೈಟ್ಗೆ ವಿಸಿಟ್ ಮಾಡಿ UGCET 2024ಗೆ ಕ್ಲಿಕ್ ಮಾಡಿದರೆ ನೀವು ಫಸ್ಟ್ ಅಬ್ಜೆಕ್ಷನ್ ಲಿಂಕ್ ಸಿಗುತ್ತೆ. ಅಬ್ಜೆಕ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು KA ಪ್ರಾವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನ್ ಪೋರ್ಟಲ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು 5 ಕ್ಯಾರೆಕ್ಟರ್ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ನೆಕ್ಸ್ಟ್ ಎಕ್ಸಾಮ್ನ UGCET 2024 ಅಂತ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಿ. ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅಪ್ಲಿಕೇಶನ್ ನಂಬರ್ ಕಾಲಮಲ್ಲಿ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಫಸ್ಟ್ 5 ಕ್ಯಾರೆಕ್ಟರ್ಸ್ ಆಫ್ ಯುವರ್ ನೇಮ್, ನಿಮ್ಮ ನೇಮಲ್ಲಿರೋ ಫಸ್ಟ್ 5 ಕ್ಯಾರೆಕ್ಟರ್ಸ್ನ ಅದ್ರ ಜೊತೆಗೆ ಎಂಟ್ರ್ ಮಾಡಿ ಇದ್ರೆ ಮಾತ್ರ ಎಂಟ್ರ್ ಆಗೋಕ್ಕೆ ಅಲೋ ಮಾಡುತ್ತೆ. ಸೊ ಟ್ರೈ ಮಾಡಿ. ಕಾಂಬಿನೇಷನ್ ಅಪ್ಲಿಕೇಶನ್ ನಂಬರ್ ಮತ್ತು 5 ಕ್ಯಾರೆಕ್ಟರ್ಸ್ ಮತ್ತು ನಿಮ್ಮ ಕ್ಯಾಂಡಿಡೇಟ್ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಎಕ್ಸಾಮಿನೇಷನ್ ಟೈಪ್, ಕ್ಯಾಪ್ಚಾ ಮತ್ತು ಲಾಗಿನ್ ಆಗಿ. ನಿಮಗೆ 7 ಡೇಸ್ ಟೈಮ್ ಇದೆ. ಸೊ May 7ವರೆಗೂ ಟೈಮ್ ಇದೆ. May 7 ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ. ಯಾರಿಗೆ ಯಾವುದೇ ತಕರಾರು ಇದ್ದರೆ, ಯಾವುದೇ ಅಬ್ಜೆಕ್ಷನ್ ಇದ್ದರೆ ನೀವು ಅದಕ್ಕೆ ಕರೆಕ್ಟಾದ ಜಸ್ಟಿಫಿಕೇಷನ್ ಕೊಟ್ಟು ಅದಕ್ಕೆ ರಿಲೇಟೆಡ್ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಡಾಕ್ಯುಮೆಂಟನ್ನು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ, ಆಮೇಲೆ ಕ್ವಶನ್ ನಂಬರು, ವರ್ಜನ್ ಕೋಡು ಇವೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಆ ಡೀಟೇಲ್ಸ್ನೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಯಾವುದೇ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ರೇಸ್ ಮಾಡಿ. ಇದೊಂದು ಅವಕಾಶನ ಉಪಯೋಗ ಮಾಡ್ಕೊಳ್ಳಿ. ಆ ಅಬ್ಜೆಕ್ಷನ್ ವ್ಯಾಲಿಡ್ ಆಗಿದ್ದರೆ KAದವರು ಅದನ್ನ ಕರೆಕ್ಷನ್ ಮಾಡಿ ಫೈನಲ್ ಕೀ ಆನ್ಸರಲ್ಲಿ ಚೇಂಜ್ ಮಾಡಿ ಬಿಡ್ತಾರೆ. ಹಾಗೂ ಯಾರ್ಯಾರಿಗೂ ಯಾವುದೇ ತೊಂದರೆ ಇದ್ದರೆ ನಿಮ್ಮ ಲೆಕ್ಚರರ್ಸ್ನ ಕನ್ಸರ್ನ್ ಮಾಡಿಕೊಂಡು ಮತ್ತೆ ನೀವು ನೀವು ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಅಪ್ಲೋಡ್ ಮಾಡಿ. ಫಾರ್ ಫರ್ದರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್.